ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಪಲಾವ್ ಮಾಡ್ಕೊಳ್ಳೋಣ ಊಟಕ್ಕೆ ಅಂತೇಳಿ ತರಕಾರಿ ಎತ್ತಿಕ್ಕೆ ಅಕ್ಕಿ ನೀರಲ್ಲಿ ನೆನೆಯಕ್ಕೆ ಹಾಕಿ ನೀರು ಬಿಸಿ ಆಗಕ್ಕಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗಕ್ಬಿಟ್ಟೆ ಸ್ಪೈಸಸ್ ಹಾಕಿ ಟೊಮೊಟೊ, ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಶುಂಠಿನ ಜಜ್ಜಾಕಿ ಅರಿಶಿನ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ತರಕಾರಿ. ಇದು ಪಲಾವ್ ಎಲೆ ಸೂಪರಾಗಿರುತ್ತೆ. ಪಲಾವಿಗೆ ಹಾಕಿದ್ರೆ ಸ್ಮೆಲ್ಲು. ಅರಿಶಿನ ಪುಡಿ, ಖಾರ ಪುಡಿ, ಆಮೇಲೆ ಕರ್ಡು ನೀರು ಹಾಕಿ ಕುದಿಯಾಕ್ಬಿಟ್ಟೆ. ಪುದೀನ ಚಟ್ನಿಗೆ ಉದ್ದಿನಬೇಳೆ, ಒಂದು ಚಿಲ್ಲಿ, ಪುದೀನ, ಹುಳಿ, ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿ ತಣ್ಣಲಾಗ್ಲಿಟ್ಬಿಟ್ಟೆ. ನೀರು ಕುದ್ದಿತ್ತು, ಅಕ್ಕಿ ಹಾಕಿದೆ, ರೈಸ್ ಚೆನ್ನಾಗಿ ಬೆಂದಿತ್ತು, ಕೊತ್ತಂಬರಿ ಹಾಕಿ ಸೈಡಲ್ಲಿಟ್ಟೆ. ಉಪ್ಪು ಹಾಕ್ಬಿಟ್ಟು ಪುದೀನ ಚಟ್ನಿ ಹರ್ಕೊಂಡು ಮೊಸರು ಗೊಜ್ಜನ್ನು ರೆಡಿ ಮಾಡಿಕೊಂಡೆ. ಊಟಕ್ಕೆ ಎಲ್ಲ ರೆಡಿ ಆಯಿತು. ಹಾಗೆ ಒಂದು ಕಡೆಯಿಂದ ಕಿಚನ್ ಸ್ವಲ್ಪ ಡಸ್ಟ್ ಇತ್ತು, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದು ಜೋಡಿಸ್ಕೊಂಡೆ. ಫುಲ್ಲು ಅಲ್ಲಲ್ಲಿ ಕಸ ಇತ್ತು, ಹಂಗಾಗಿ ಫುಲ್ ಕ್ಲೀನ್ ಮಾಡಿ ಕೆಳಗಡೆ ಕಸ ಹಾಕಿ ಸ್ಟವನ್ನು ಕ್ಲೀನ್ ಮಾಡಿಕೊಂಡೆ. ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈರುಳ್ಳಿ ರ್ಯಾಕು ಫುಲ್ಲು ಡಸ್ಟ್ ಆಗಿತ್ತು, ಹಂಗಾಗಿ ಎಲ್ಲ ಬಿಚ್ಚಿಬಿಟ್ಟು ಈರುಳ್ಳಿ ಎಲ್ಲ ಸೈಡಲ್ಲಿ ಇಟ್ಟು ಸೋಪ್ ಹಾಕಿ ತೊಳೆದ್ಬಿಟ್ಟು ನಮ್ಮ ಅತ್ತೆ ಹತ್ರ ಬಿಸಿಲಲ್ಲಿ ಇಡಿ ಅಂತ ಕೊಟ್ಟೆ. ಆಮೇಲೆ ಆ ಸೈಡೆಲ್ಲ ಕಿಚನ್ ಎಲ್ಲ ಗುಡಿಸ್ಬಿಟ್ಟು ಕಸ ಎತ್ತಿ ಈರುಳ್ಳಿ ರ್ಯಾಕನ್ನು ಒರೆಸ್ಬಿಟ್ಟು ಎತ್ತಿಕ ಕೇಳಿದೆ. ಹಂಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ಕಡೆ ಇಟ್ಕೊಂಡು ಈರುಳ್ಳಿ ರ್ಯಾಕಲ್ಲಿ ಎಲ್ಲ ಈರುಳ್ಳಿನ ಜೋಡಿಸ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.